ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಅನ್ನೋ ಕಾನ್ಸೆಪ್ಟನ್ನು ನಾನು ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದೇ ಒಂದು ಸೆಂಟೆನ್ಸನ್ನು ನೀವು ಕಲ್ತ್ಕೊಂಡ್ರೆ ಸಾಕು, ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಕೆಲವೊಂದಷ್ಟು ವರ್ಡ್ಸ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಯಾರ್ಯಾರಿಗೂ ಇಂಗ್ಲೀಷ್ ಬರೆಯೋದು ತುಂಬ ಕಷ್ಟ ಆಗುತ್ತೆ ಅನ್ನೋ ಆಗಿದ್ರೆ ಒಂದೇ ಸೆಂಟೆನ್ಸನ್ನು ನೀವು ಚೆನ್ನಾಗಿ ನೋಡಿಕೊಂಡು ಅದರಲ್ಲಿ 3 ವರ್ಡ್ಸ್ಗಳನ್ನ ಚೇಂಜ್ ಮಾಡಿದ್ರೆ ಸಾಕು, ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸೊ ಹೇಗೆ ಆನ್ಸರ್ ಮಾಡೋದು ಬನ್ನಿ ನೋಡ್ತಾ ಹೋಗೋಣ. ಸೊ ಫಸ್ಟು ಈ ಒಂದು ಆನ್ಸರನ್ನು ನೀವು 6 ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದರೆ ಒಂದು 3 ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಗ್ರಾಸ್ ನೆಟ್. ಸೊ ಇಲ್ಲಿ ಗ್ರಾಸ್ ನೆಟ್ ಅಂದ್ರೇನು, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಆ ಕಾನ್ಸೆಪ್ಟ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ಗ್ರಾಸ್ ಅಂದ್ರೇನು, ನೆಟ್ ಅಂದ್ರೇನು ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಗ್ರಾಸ್ ಅಂತ ಹೇಳಿದ್ರೆ ಟೋಟಲ್ ಔಟ್ಪುಟ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್. ಸೊ ಟೋಟಲ್ ಔಟ್ಪುಟ್ ಪ್ಲಸ್ ಡಿಪ್ರಿಸಿಯೇಷನ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನ್ಯಾಷನಲ್ ಇನ್ಕಮಲ್ಲಿ ನಾವು ಏನಾದರೂ ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಿದಾಗ ಅದು ಗ್ರಾಸ್ ಅನ್ನೋ ವರ್ಡನ್ನು ನಾವು ಯೂಸ್ ಮಾಡಬೇಕು. ಸೊ ಹಾಗೆ ನೆಟ್ ಟೋಟಲ್ ಔಟ್ಪುಟ್ ಆಫ್ಟರ್ ಡಿಡಕ್ಟಿಂಗ್ ಡಿಪ್ರಿಸಿಯೇಷನ್. ಸೊ ಗ್ರಾಸ್ ಅಂತ ಹೇಳಿದ್ರೆ ನೀವು ಪ್ಲಸ್ ಡಿಪ್ರಿಸಿಯೇಷನನ್ನು ಬರಿಬೇಕಾಗುತ್ತೆ. ಆ್ಯಂಡ್ ನೆಟ್ ಅಂತ ಹೇಳಿದ್ರೆ ಡಿಡಕ್ಟ್ ಮೀನ್ಸ್ ಮೈನಸ್ ಡಿಪ್ರಿಸಿಯೇಷನನ್ನು ಬರಿಬೇಕಾಗುತ್ತೆ, ಮೈನಸ್ ಡಿಪ್ರಿಸಿಯೇಷನ್. ಸೊ ಫಾರ್ಮುಲಾ ನೋಡ್ಕೊಳ್ಳಿ, ಗ್ರಾಸ್ ಹಾಗಂದರೆ ಅದಕ್ಕೆ ಫಾರ್ಮುಲಾ ಏನು, ನೆಟ್ ಪ್ಲಸ್ ಡಿಪ್ರಿಸಿಯೇಷನ್. ಸೊ ಈ ನೆಟ್ ಏನಿರುತ್ತೆ ಅದಕ್ಕೆ ನೀವು ಪ್ಲಸ್ ಡಿಪ್ರಿಸಿಯೇಷನ್ ಅಂತ ಏನಾದರೂ ಆ್ಯಡ್ ಮಾಡಿದ್ರೆ ಅದು ಗ್ರಾಸ್ ಆಗುತ್ತೆ. ಓಕೆ, ಸೊ ಹಾಗೆ ನೆಟ್ ಗ್ರಾಸ್ ಮೈನಸ್ ಡಿಪ್ರಿಸಿಯೇಷನ್. ಸೊ ಗ್ರಾಸಲ್ಲಿ ನೀವು ಏನಾದರೂ ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಿದ್ರೆ, ಡಿಡಕ್ಟ್ ಮಾಡಿದ್ರೆ ಅದು ನೆಟ್ ಆಗುತ್ತೆ. ಸೊ ಇನ್ನು ಸಿಂಪಲಾಗಿ ಹೇಳೋದಾದರೆ ಗ್ರಾಸ್ ಅಂತ ಹೇಳಿದ್ರೆ ನೀವು ಟೋಟಲ್ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಟೋಟಲ್ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆ್ಯಡ್ ಆಗಿದೆ, ಇನ್ಕ್ಲೂಡ್ ಆಗಿದೆ ಅಂತ. ನೆಟ್ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಮೈನಸ್ ಆಗಿದೆ ಅಂತ, ಸಿಂಪಲ್. ಸೊ ಗ್ರಾಸ್ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆ್ಯಡ್ ಆಗಿದೆ, ನೆಟ್ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆ್ಯಡ್ ಆಗಿಲ್ಲ ಅಂತ. ಈ ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ ಗ್ರಾಸ್ ಆ್ಯಂಡ್ ನೆಟ್. ನೆಕ್ಸ್ಟ್ ನಾವು ನೋಡೋದು ಡೊಮೆಸ್ಟಿಕ್ ಮತ್ತು ನ್ಯಾಷನಲ್. ಸೊ ಡೊಮೆಸ್ಟಿಕ್ ಅಂದರೆ ಏನು, ಇನ್ಕಮ್ ಜನರೇಟೆಡ್ ವಿತಿನ್ ದ ಕಂಟ್ರಿ. ಸೊ ನಮ್ಮ ಕಂಟ್ರಿ ಬಾರ್ಡರ್ ಒಳಗೆ ಇನ್ಕಮ್ ಜನರೇಟ್ ಆದರೆ ಅದನ್ನು ನಾವು ಡೊಮೆಸ್ಟಿಕ್ ಇನ್ಕಮ್ ಅಂತ ಹೇಳ್ತೀವಿ. ಹಾಗೆ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ರೆ ಇನ್ಕಮ್ ಆಫ್ ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ. ಏನು ಹಾಗಂದರೆ, ಸೊ ಇವಾಗ ನಮ್ಮ ಇಂಡಿಯಾ ಅಂತ ಹೇಳಿದ್ರೆ ಇಂಡಿಯಾ ಏನು ಬಾರ್ಡರ್ ಇದೆ ಆ ಬಾರ್ಡರ್ ಒಳಗೆ ಏನು ಜನರೇಟ್ ಆಗುತ್ತೆ ಅದನ್ನು ನಾವು ಡೊಮೆಸ್ಟಿಕ್ ಇನ್ಕಮ್ ಅಂತ ಹೇಳ್ತೀವಿ. ಬಟ್ ನ್ಯಾಷನಲ್ ಅಂತ ಹೇಳಿದಾಗ ಇಲ್ಲಿ ಡೊಮೆಸ್ಟಿಕ್ ಪ್ಲಸ್ ಇಂಡಿಯಾ ರೆಸಿಡೆಂಟ್ಸ್ ಯಾರ್ಯಾರು ಬೇರೆ ಬೇರೆ ಅಬ್ರಾಡ್ಸ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರ ಇನ್ಕಮ್ಮು ಸಹ ಆ್ಯಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಡೊಮೆಸ್ಟಿಕ್ ಅಂತ ಹೇಳಿದ್ರೆ ನಮ್ಮ ಬಾರ್ಡರ್ ಒಳಗೆ ಏನು ಜನರೇಟ್ ಆಗುತ್ತೆ ಇನ್ಕಮ್ ಅದು ಮಾತ್ರ ಡೊಮೆಸ್ಟಿಕ್. ನ್ಯಾಷನಲ್ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಪ್ಲಸ್ ನಮ್ಮ ಕಂಟ್ರಿಯಿಂದ, ಈಗ ಇಂಡಿಯಾ ಕಂಟ್ರಿಯಿಂದ ಬೇರೆ ಬೇರೆ ಕಂಟ್ರಿಗಳಿಗೆ ವರ್ಕಿಗೋಸ್ಕರ ಹೋಗಿರ್ತಾರೆ, USA ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೋ ಒಂದಷ್ಟು ಕಂಟ್ರೀಸ್ಗಳಿಗೆ ವರ್ಕಿಗೆ ಹೋಗಿರ್ತಾರೆ. ಸೊ ಅವರ ಇನ್ಕಮ್ನೂ ಸಹ ನಾವು GDP ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ಕ್ಲೂಡ್ ಮಾಡಿಕೊಂಡು ಅದನ್ನು ನಾವು ನ್ಯಾಷನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನ್ಯಾಷನಲ್ ಕನ್ಸಿಡರ್ ಮಾಡಬೇಕಾದ್ರೆ ಅಂದರೆ ಅದನ್ನು ನಾವು ಏನಂತ ಹೇಳ್ತೀವಿ, ಒಂದು NFIA ಅಂತ. ಸೊ ಏನಾಗಂದರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಸೊ USA ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ವರ್ಕ್ ಮಾಡ್ತಾ ಇರೋ ಇನ್ಕಮನ್ನು ಇಂಡಿಯಾದ ನ್ಯಾಷನಲ್ ಇನ್ಕಮಲ್ಲಿ ಸೇರಿಸಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಹೇಳ್ತೀವಿ. ಸೊ ಸಿಂಪಲ್, ಡೊಮೆಸ್ಟಿಕ್ ಅಂದರೆ ನ್ಯಾಷನಲ್ ಇನ್ಕಮಲ್ಲಿ ಏನನ್ನ ಮೈನಸ್ ಮಾಡಬೇಕಾಗಿರುತ್ತೆ, ಬೇರೆ ಕಂಟ್ರಿಯಿಂದ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರ ಒಂದು ಇನ್ಕಮನ್ನು ನಾವು ಮೈನಸ್ ಮಾಡಬೇಕಾಗಿರುತ್ತೆ. ಅದನ್ನು ನಾವೇನಂತ ಹೇಳ್ಬೋದು, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಹೇಳ್ತೀವಿ. ಸೊ ನ್ಯಾಷನಲ್ ಇನ್ಕಮಲ್ಲಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ಮೈನಸ್ ಮಾಡಿದ್ರೆ ಅದು ಜಸ್ಟ್ ಡೊಮೆಸ್ಟಿಕ್ ಇನ್ಕಮ್ ಆಗುತ್ತೆ. ಓಕೆ, ಸೊ ಅದೇ ಡೊಮೆಸ್ಟಿಕ್ ಇನ್ಕಮ್ಗೆ ನಾವೇನಾದರೂ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ನಾವು ಆ್ಯಡ್ ಮಾಡಿದಾಗ ಅದು ನ್ಯಾಷನಲ್ ಆಗುತ್ತೆ. ಸಿಂಪಲ್ ಆಗಿ ತಿಳ್ಕೊಬೇಕು ನಾವು ಫಾರ್ಮುಲಾಗಳನ್ನು. ಸೊ
ಡೊಮೆಸ್ಟಿಕ್ ಇನ್ಕಮ್ಗೆ ಏನು ಆ್ಯಡ್ ಮಾಡಿದ್ರೆ NFIA ಆ್ಯಡ್ ಮಾಡಿದ್ರೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ಆ್ಯಡ್ ಮಾಡಿದ್ರೆ ಅದು ನ್ಯಾಷನಲ್ ಆಗುತ್ತೆ. ಅದನ್ನೇ ನ್ಯಾಷನಲ್ ಇನ್ಕಮಲ್ಲಿ ಮೈನಸ್ ಮಾಡಿದ್ರೆ, ನ್ಯಾಷನಲ್ ಇನ್ಕಮಲ್ಲಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ಮೈನಸ್ ಮಾಡಿದ್ರೆ ಅದೇನಾಗುತ್ತೆ, ಡೊಮೆಸ್ಟಿಕ್ ಆಗುತ್ತೆ. ಸೊ ಡೊಮೆಸ್ಟಿಕ್ ಅಂತ ಹೇಳಿದ್ರೆ ಕಂಟ್ರಿ ಒಳಗೆ ಉತ್ಪಾದನೆ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ, ಅದರಿಂದ ಏನು ಇನ್ಕಮ್ ಜನರೇಟ್ ಆಗುತ್ತೆ ಅದನ್ನು ನಾವು ಡೊಮೆಸ್ಟಿಕ್ ಇನ್ಕಮ್ ಅಂತ ಹೇಳ್ತೀವಿ. ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಪ್ಲಸ್ NFIA. ಬೇರೆ ಕಂಟ್ರಿ ಏನು ಇದ್ದಾರೆ ನಮ್ಮ ಜನ, ನಮ್ಮ ಇಂಡಿಯನ್ಸು, ಅವರು ಸಂಪಾದಿಸುವಂಥ ಅಮೌಂಟನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಸಿಂಪಲ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಮಾರ್ಕೆಟ್ ಪ್ರೈಸ್ ಮತ್ತು ಫ್ಯಾಕ್ಟರ್ ಕಾಸ್ಟ್. ಸೊ ನೀವು ನೋಡಿರ್ತೀರಾ, ಸೊ GDPನ ನಾವು ಹೀಗೆ ಬರಿತೀವಿ, GDP ಅಟ್ ಮಾರ್ಕೆಟ್ ಪ್ರೈಸ್, ದೆನ್ GDP ಅಟ್ ಫ್ಯಾಕ್ಟರ್ ಕಾಸ್ಟ್. ಸೊ ಒಂದಷ್ಟು ಕಡೆ ಈ ರೀತಿ ಬರೆದಿರ್ತಾರೆ. ಸೊ ಏನಾಗಂದರೆ ಅದನ್ನು ತಿಳ್ಕೊಬೇಕು ಅಂದರೆ ನಾವು ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು, ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಓಕೆ, ಫಸ್ಟ್ ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಅಂತ ಹೇಳ್ತೀನಿ. ಫ್ಯಾಕ್ಟರ್ ಕಾಸ್ಟ್ ಇನ್ಕ್ಲೂಡಿಂಗ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಫ್ಯಾಕ್ಟರ್ ಕಾಸ್ಟ್ ಇನ್ಕ್ಲೂಡಿಂಗ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಇಲ್ಲಿ ಒಂದು ಒಂದು ಗೂಡ್ ಅನ್ಕೊಳ್ಳೋಣ, ಯಾವುದಾದ್ರೂ ಒಂದು ಗೂಡು, ಒಂದು ಪೆನ್ ಅನ್ಕೊಳ್ಳೋಣ. ಪೆನ್ನ ಬೆಲೆ 10 ರೂಪೀಸ್ ಇದೆ. ಪ್ಲಸ್ ಇದಕ್ಕೆ ಅವರು ಟ್ಯಾಕ್ಸಸನ್ನು ಪೇ ಮಾಡಬೇಕಾಗಿರುತ್ತೆ, ಅದಕ್ಕೆ 1 ರೂಪಿಯನ್ನು ನಾವು ಇಲ್ಲಿ ಆ್ಯಡ್ ಮಾಡೋಣ. ಸೊ ಈಗೇನು 11 ರೂಪೀಸ್ ಆಯಿತು ಒಂದು ಪೆನ್ಗೆ, ಅದನ್ನು ನಾವು ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 10 ರೂಪೀಸ್ ಫ್ಯಾಕ್ಟರ್, ಅವನ ಒಂದು ಪೆನ್ನನ್ನು ತಯಾರು ಮಾಡೋದಕ್ಕೆ ಖರ್ಚಾದಂತಹ ಕಾಸ್ಟು 10 ರೂಪೀಸ್ ಪ್ಲಸ್ 1 ರೂಪಿ ಏನಾಗುತ್ತೆ ಇಲ್ಲಿ ಟ್ಯಾಕ್ಸಸನ್ನು ಆ್ಯಡ್ ಮಾಡ್ತಾರೆ. ಸೊ ಈ 10 ರೂಪೀಸ್ ಕಾಸ್ಟ್ ಮತ್ತು ಪ್ರಾಫಿಟ್ ಅವ್ನಿಗೇನು ಬೇಕಾಗಿರುತ್ತೆ ಎರಡು ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಪ್ಲಸ್ ಈ 1 ರೂಪೀಸ್ ಏನಾಗಿದೆ, ಟ್ಯಾಕ್ಸ್ ಆಗಿದೆ. ಓಕೆ, ಸೊ ಈ 1 ರೂಪಿ ಟ್ಯಾಕ್ಸ್ ಏನು ಆ್ಯಡ್ ಆಗುತ್ತೆ ಆಗ ಅದು ಮಾರ್ಕೆಟ್ ಪ್ರೈಸ್ ಆಗುತ್ತೆ. ಓಕೆ, ಸೊ ಮಾರ್ಕೆಟ್ ಪ್ರೈಸ್ ಅಂದರೆ ಫ್ಯಾಕ್ಟರ್ ಕಾಸ್ಟ್ ಅವನು ಖರ್ಚು ಮಾಡಿದ್ದು ಒಂದು ಪೆನ್ನಿಗೆ 10 ರೂಪೀಸ್ ಪ್ಲಸ್ ಇದಕ್ಕೆ ಅವನು ಪ್ರಾಫಿಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾನೆ. ಪ್ಲಸ್ ಏನಿದು NIT, ನೆಟ್ ಫ್ಯಾಕ್ಟರ್ ಇನ್ಕಮ್. ಓಕೆ, ಸೊ NIT ಅಂತ ಹೇಳಿದ್ರೆ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಸೊ ಅಲ್ಲಿ ರಾಂಗ್ ಆಗಿದೆ, ಇಲ್ಲಿ ನೀವು ಬರ್ಕೊಳ್ಳಿ ನೀಟಾಗಿ, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ NIT ಅಂತ ಹೇಳಿದ್ರೆ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದು ರಾಂಗ್ ಇದೆ, ಇದು ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಟ್ಯಾಕ್ಸನ್ನು ನೀವು ಆ್ಯಡ್ ಮಾಡಿದಾಗ ಅದು ಮಾರ್ಕೆಟ್ ಪ್ರೈಸ್ ಆಗುತ್ತೆ. ಅದೇ ಒಂದು ಗೂಡು ಪೆನ್, ಸೊ ಪೆನ್ನನ್ನು ನೀವು ಜಸ್ಟ್ 10 ರೂಪೀಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ, ಇಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಫ್ಯಾಕ್ಟರ್ ಕಾಸ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಎಕ್ಸ್ಕ್ಲೂಡಿಂಗ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಮಾರ್ಕೆಟ್ ಪ್ರೈಸ್ 10 ರೂಪೀಸ್ ಇದೆ, ಅದರಲ್ಲಿ ನಾವು ಏನನ್ನ ಮೈನಸ್ ಮಾಡ್ತಾ ಇದ್ದೀವಿ, ಇಂಡೈರೆಕ್ಟ್ ಟ್ಯಾಕ್ಸ್ 1 ರೂಪಿನ ಮೈನಸ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಈ ಒಂದು ಕಾಸ್ಟನ್ನು ಏನಂತ ಹೇಳ್ತೀವಿ, ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರೆ ಕಾಸ್ಟ್ ಇರುತ್ತೆ, ಪೆನ್ನನ್ನು ಏನು ಪ್ರೊಡಕ್ಷನ್ ಮಾಡೋದಕ್ಕೆ ಆದಂತಹ ಕಾಸ್ಟ್ ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಬಟ್ ಫ್ಯಾಕ್ಟರ್ ಕಾಸ್ಟಲ್ಲಿ ಮಾರ್ಕೆಟ್ ಪ್ರೈಸಲ್ಲಿ ಏನು ಟ್ಯಾಕ್ಸ್ ಇರುತ್ತೆ ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಫ್ಯಾಕ್ಟರ್ ಕಾಸ್ಟ್ ಅನ್ನೋದು ಸಿಗುತ್ತೆ. ಸೊ ಈ 3 ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದ್ರೆ ನೆಕ್ಸ್ಟು ತುಂಬ ಈಸಿ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಉಳಿದಂತಹ ಕಾನ್ಸೆಪ್ಟ್ಗಳನ್ನು. ಸೊ ಗ್ರಾಸ್ ಅಂತ ಹೇಳಿದ್ರೆ ಯಾವುದು ಆ್ಯಡ್ ಆಗಿದೆ, ಡಿಪ್ರಿಸಿಯೇಷನ್. ನೆಟ್ ಅಂತ ಹೇಳಿದ್ರೆ ಯಾವುದು ಮೈನಸ್ ಆಗಿದೆ, ಡಿಪ್ರಿಸಿಯೇಷನ್. ಸೊ ಡೊಮೆಸ್ಟಿಕ್ ಅಂತ ಹೇಳಿದ್ರೆ ಯಾವುದು ಮೈನಸ್ ಆಗುತ್ತೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ರೆ ಯಾವುದು ಪ್ಲಸ್ ಆಗುತ್ತೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಡೊಮೆಸ್ಟಿಕ್ಕಿಗೆ ಮೈನಸ್ ಮಾಡಬೇಕು, ನ್ಯಾಷನಲ್ಗೆ ಆ್ಯಡ್ ಮಾಡಬೇಕು. ಅಗೇನ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದಾಗ ಫ್ಯಾಕ್ಟರ್ ಕಾಸ್ಟಿಗೆ ನಾವು ಏನು ಆ್ಯಡ್ ಮಾಡಬೇಕಾಗುತ್ತೆ, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳಿದಾಗ ಅದರಲ್ಲಿ ಏನನ್ನು ಮೈನಸ್ ಮಾಡಬೇಕು, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕು. ಸೊ ಈ 3
ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ನೀವು ಈಸಿಯಾಗಿ GDP ಒಂದೇ ಒಂದು ಸೆಂಟೆನ್ಸನ್ನು ಯೂಸ್ ಮಾಡಿಕೊಂಡು ಅಷ್ಟುದಕ್ಕೂ ಆನ್ಸರ್ ಮಾಡ್ಬೋದು. ಸೊ ಓಕೆ, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್. ಸೊ ಮೀನಿಂಗನ್ನು ನೋಡೋಣ. ಇಟ್ ರೆಫರ್ಸ್ ಟು ದ ಮಾರ್ಕೆಟ್ ವ್ಯಾಲ್ಯೂ ಆಫ್ final goods and services produced within domestic territory of a country inclusive of depreciation during the period of an accounting year. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನೇನು, ಮಾರ್ಕೆಟ್ ವ್ಯಾಲ್ಯೂ, ಹಾಗೆ ಡೊಮೆಸ್ಟಿಕ್ ಟೆರಿಟರಿ, ಇನ್ಕ್ಲೂಸಿವ್ ಆಫ್ ಡಿಪ್ರಿಸಿಯೇಷನ್. ನೋಡಿ, ಈ 3 ವರ್ಡ್ಗಳು ಮಾತ್ರ ಚೇಂಜ್ ಆಗುತ್ತೆ, ಉಳಿದ ಸೆಂಟೆನ್ಸ್ ಹಾಗೆ ಇರುತ್ತೆ ಪ್ರತಿ ಒಂದಕ್ಕೂ. ಓಕೆ, ಸೊ GDP. ಸೊ ಕನ್ಸಿಡರ್ ಮಾಡಿ, ಇಲ್ಲಿ ಜಿ ಅಂದರೆ ಏನು ಆ್ಯಡ್ ಆಗಿರುತ್ತೆ ಅಂತ ನಾನು ಹೇಳಿದ್ದೆ, ಡಿಪ್ರಿಸಿಯೇಷನ್. ಓಕೆ, ಸೊ ಡಿಪ್ರಿಸಿಯೇಷನ್ ಆ್ಯಡ್ ಆಗುತ್ತೆ. ಡಿ, ಡೊಮೆಸ್ಟಿಕ್ ಅಂದರೆ ಏನು, ವಿತಿನ್ ದ ಕಂಟ್ರಿ. ಓಕೆ, ವಿತಿನ್ ದ ಕಂಟ್ರಿ ಒಳಗೆ. ಓಕೆ, ಅದಾದಮೇಲೆ ಪ್ರೊಡಕ್ಷನ್. ಓಕೆ, ಸೊ ಇಲ್ಲಿ ಡಿಪ್ರಿಸಿಯೇಷನ್ ಪ್ಲಸ್ ಆಗಿದೆ, ಹಾಗೆ ವಿತ್ ಇನ್ ದ ಕಂಟ್ರಿ. ಈ ಎರಡು ವಿಷಯಗಳು ನಿಮಗೆ ಗೊತ್ತಾದರೆ ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ಬೋದು. ಇಟ್ ರೆಫರ್ಸ್ ಟು ದ ಮಾರ್ಕೆಟ್ ವ್ಯಾಲ್ಯೂ, ಫ್ಯಾಕ್ಟರ್ ಕಾಸ್ಟ್ ಅಲ್ಲ ಇದು, ಮಾರ್ಕೆಟ್ ವ್ಯಾಲ್ಯೂ, ಬಿಕಾಸ್ ಮಾರ್ಕೆಟ್ ಪ್ರೈಸ್ ಇರೋದ್ರಿಂದ, ಆ್ಯಂಡ್ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ವಿತ್ ಇನ್ ದ ಡೊಮೆಸ್ಟಿಕ್ ಟೆರಿಟರಿ, ಬಿಕಾಸ್ ಡಿ ಇರೋದ್ರಿಂದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಎ ಕಂಟ್ರಿ ಇನ್ಕ್ಲೂಸಿವ್ ಆಫ್ ಡಿಪ್ರಿಸಿಯೇಷನ್. ಸೊ ಯಾಕೆ ಇನ್ಕ್ಲೂಸಿವ್, ಇಲ್ಲಿ ಜಿ ಅಂತ ಹೇಳಿದ್ರೆ ಗ್ರಾಸ್. ಸೊ ಗ್ರಾಸ್ ಅಂತ ಹೇಳಿದ್ರೆ ಏನು ಆ್ಯಡ್ ಆಗುತ್ತೆ, ಡಿಪ್ರಿಸಿಯೇಷನ್ ಆ್ಯಡ್ ಆಗುತ್ತೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಆನ್ ಅಕೌಂಟಿಂಗ್ ಇಯರ್. ಸೊ ಇಷ್ಟೇ, ತುಂಬ ಈಸಿ. ಸೊ ಫಾರ್ಮುಲಾ, ನಿಮ್ಮ ಒಂದು ಬುಕ್ಕಲ್ಲಿ ಫಾರ್ಮುಲಾ ಏನಿದೆ, GDP ಈಕ್ವಲ್ಸ್ Y ಪ್ಲಸ್ C ಪ್ಲಸ್ G ದೆನ್ ಪ್ಲಸ್ ಎಕ್ಸ್ ಮೈನಸ್ ಎಮ್ ಅಲ್ವಾ. ಸೊ ಇದನ್ನಾದರೂ ನೀವು ಬರಿಬೋದು, ಅಥವಾ ಸೊ ಇಲ್ಲಿ ನಾನು ಕೊಟ್ಟಿರೋ ಫಾರ್ಮುಲಾಗಳನ್ನು ನೀವು ಯೂಸ್ ಮಾಡ್ಬೋದು. GDP NDP ಪ್ಲಸ್ ಡಿಪ್ರಿಸಿಯೇಷನ್. ಸೊ NDP ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಇಲ್ಲಿ ನೆಟ್ ಇದೆ. ನೆಟ್ ಅಂತ ಹೇಳಿದ್ರೆ ಏನು ಮೈನಸ್ ಆಗಿರುತ್ತೆ, ಡಿಪ್ರಿಸಿಯೇಷನ್ ಮೈನಸ್ ಆಗಿರುತ್ತೆ, ಹೌದಲ್ವಾ. ಸೊ ಇಲ್ಲಿ GDP, ಸೊ ಜಿ ಅಂತ ಹೇಳಿದಾಗ ಏನು ಆ್ಯಡ್ ಆಗಬೇಕು, NDPಗೆ ಡಿಪ್ರಿಸಿಯೇಷನ್ ಆ್ಯಡ್ ಆಗುತ್ತೆ. ಓಕೆ, ನೆಕ್ಸ್ಟು GDP ಇನ್ನೊಂದು ಫಾರ್ಮುಲಾ, GNP ಅಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಸೊ ಇಲ್ಲಿ ಎನ್ ಅಂತ ಹೇಳಿದ್ರೆ ನ್ಯಾಷನಲ್. ಸೊ ನ್ಯಾಷನಲಲ್ಲಿ ಆ್ಯಂಡ್ ಇಲ್ಲಿ ಏನಿದೆ, ಡಿ ಇದೆ. ಸೊ ನ್ಯಾಷನಲ್ ಅಂತ ಹೇಳಿದ್ರೆ ಏನು ಆ್ಯಡ್ ಆಗಿರುತ್ತೆ, ನೆಟ್ ಫ್ಯಾಕ್ಟರ್ ಫ್ರಮ್ ಅಬ್ರಾಡ್ ಆ್ಯಡ್ ಆಗಿರುತ್ತೆ. ಬಟ್ ನಾವಿಲ್ಲಿ GDP ಬಗ್ಗೆ ಬರೀತಾ ಇರೋದ್ರಿಂದ ಈ ಒಂದು GNP ಎಲ್ಲಿ ನಾವೇನನ್ನು ಮೈನಸ್ ಮಾಡಬೇಕು, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ನಾವು ಮೈನಸ್ ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ, GDP ಅಟ್ ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಪ್ಲಸ್ ಮಾಡಿದ್ದಾರೆ. ಸೊ ಇಲ್ಲಿ GDP ಮಾರ್ಕೆಟ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಏನು ಆ್ಯಡ್ ಆಗಿರಬೇಕು, ಎಸ್, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಡ್ ಆಗಿರಬೇಕು. ಯಾವ್ದ್ರ ಜೊತೆ, ಫ್ಯಾಕ್ಟರ್ ಕಾಸ್ಟ್ ಜೊತೆ ಆ್ಯಡ್ ಆಗಿರಬೇಕು. ಸೊ ಹೀಗೆ ಒಂದು 3 ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು, GDP ಆಗಿರ್ಬೋದು, NDP NNP ಎಲ್ಲನೂ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ನಿಮಗೆ ಬೇಸಿಕ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೇಮ್ ಆನ್ಸರ್ ಬರೆದಿಡ್ತೀರಾ. ಓಕೆನಾ. ಸೊ ಏನು ಇಲ್ಲಿ ನಾನು ನಿಮಗೆ ಮೀನಿಂಗ್ ಅಂತ ಕೊಟ್ಟಿದ್ದೀನಿ, ಇದು ಏನು ಚೇಂಜಸ್ ಆಗಲ್ಲ, ಹೈಲೈಟ್ ಮಾಡಿರೋದನ್ನು ಮಾತ್ರ ನೀವು ಚೇಂಜ್ ಮಾಡ್ತಾ ಬರಿಬೇಕಾಗುತ್ತೆ ತುಂಬ ಈಸಿಯಾಗಿ. ಸೊ ನಿಮಗೆ 3 ಫಾರ್ಮುಲಾ ಬರೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ಫಾರ್ಮುಲಾವನ್ನು ನೀವು ಬರೆದು 6 ಮಾರ್ಕ್ಸ್ ತೊಗೋಬೋದು. ಓಕೆ, GDP ಅರ್ಥ ಆಗಿದೆ ಅಂದ್ಕೊಳ್ತಾ ನಾನೀಗ NDPಗೆ ಹೋಗ್ತಾ ಇದ್ದೀನಿ. ಸೊ ಅಗೈನ್ ಇಲ್ಲಿ NDP ನಾವು ನೋಡೋದಾದರೆ, ಎನ್ ಅಂತ ಹೇಳಿದ್ರೆ ಏನು, ನೆಟ್. ಸೊ ನೆಟ್ ಅಂತ ಹೇಳಿದ್ರೆ ಏನು ಮೈನಸ್ ಆಗುತ್ತೆ, ಡಿಪ್ರಿಸಿಯೇಷನ್ ಮೈನಸ್ ಆಗುತ್ತೆ. ಡಿ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಟೆರಿಟರಿ. ಓಕೆ, ಸೊ ಮಾರ್ಕೆಟ್ ಪ್ರೈಸ್ ಇರೋದ್ರಿಂದ ನಾವು ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೇಮ್ ಸೆಂಟೆನ್ಸ್, ಇಟ್ ರೆಫರ್ಸ್ ಟು ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ವಿತ್ ಇನ್ ಡೊಮೆಸ್ಟಿಕ್ ಟೆರಿಟರಿ, ಬಿಕಾಸ್ ಇಲ್ಲಿ ಡಿ ಇದೆ. ದೆನ್ ಆಫ್ ಎ ಕಂಟ್ರಿ ಎಕ್ಸ್ಕ್ಲೂಸಿವ್ ಆಫ್ ಡಿಪ್ರಿಸಿಯೇಷನ್. ನಾನು ಹೇಳಿದೆ ನಿಮಗೆ, ನೆಟ್ ಬಂದಿದ ತಕ್ಷಣ ಏನನ್ನು ಮೈನಸ್ ಮಾಡಬೇಕು, ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಬೇಕು. ಸೊ ಡಿಪ್ರಿಸಿಯೇಷನನ್ನು ಮೈನಸ್ ಮಾಡ್ತೀರಾ, ಅದನ್ನು ಹೇಗೆ ಬರೀತೀರಾ, ಎಕ್ಸ್ಕ್ಲೂಸಿವ್ ಆಫ್ ಡಿಪ್ರಿಸಿಯೇಷನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಆನ್ ಅಕೌಂಟಿಂಗ್ ಇಯರ್. ಸೇಮ್ ಸೆಂಟೆನ್ಸ್, ಈ ವರ್ಡ್ಸ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತೀರಾ ವಿತ್ ರೆಫರೆನ್ಸ್ ಆಫ್
ನೆಟ್, ಗ್ರಾಸ್ ಅದನ್ನು ನೋಡಿಕೊಂಡು. ಸೊ ಫಾರ್ಮುಲಾ ಅಗೇನ್ ಸಿಂಪಲ್. ಜಿ ಡಿ ಪಿಯಲ್ಲಿ ಏನನ್ನು ಮೈನಸ್ ಮಾಡಬೇಕು, ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಬೇಕು. ಇದೊಂದೇ ಫಾರ್ಮುಲಾ ಬರೀರಿ, ನೋ ಪ್ರಾಬ್ಲಮ್. ಓಕೆ, ಸೊ ಎನ್ ಡಿ ಪಿ ಅಟ್ ಮಾರ್ಕೆಟ್ ಪ್ರೈಸ್ ಇಲ್ಲಿ ಎನ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮೈನಸ್ ಎನ್ ಎಫ್ ಐ ಎ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ನೀವು ಎನ್ ಎನ್ ಪಿಯಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಎನ್ ಡಿ ಪಿ ಸಿಗುತ್ತೆ. ಸೊ ಹೀಗೆ ಫಾರ್ಮುಲಾವನ್ನು ಯೂಸ್ ಮಾಡಿ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಎನ್ ಅಂದಿದ ತಕ್ಷಣ ನೆಟ್ ಅಂದರೆ ಏನು, ಮೈನಸ್ ಡಿಪ್ರಿಸಿಯೇಷನ್. ಡಿ ಅಂದರೆ ಡೊಮೆಸ್ಟಿಕ್ ಟೆರಿಟರಿ. ಇಷ್ಟು ತಲೆಯಲ್ಲಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಜಿ ಎನ್ ಪಿ. ಸೊ ಜಿ ಅಂದರೆ ಗ್ರಾಸ್, ಎನ್ ಅಂತ ಹೇಳಿದ್ರೆ ಏನು, ನ್ಯಾಷನಲ್. ಸೊ ನ್ಯಾಷನಲ್ ಗ್ರಾಸ್ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್. ಬಟ್ ನ್ಯಾಷನಲ್ ನೀವು ಡೊಮೆಸ್ಟಿಕ್ ಟೆರಿಟರಿ ಅಂತ ಬರೆಯೋಕ್ಕಾಗಲ್ಲ. ಏನು ಬರೀಬೇಕು, ವಿತ್ ಇನ್ ನ್ಯಾಷನಲ್ ಟೆರಿಟರಿ. ಸೊ ವಿತ್ ಇನ್ ನ್ಯಾಷನಲ್ ಟೆರಿಟರಿ ಅಂದರೆ ಅಲ್ಲಿ ಏನು ಆ್ಯಡ್ ಆಗಿರುತ್ತೆ, ಎನ್ ಎಫ್ ಐ ಎ ಆ್ಯಡ್ ಆಗಿರುತ್ತೆ. ಓಕೆ, ನೆಟ್ ಫ್ಯಾಕ್ಟರ್ ಫ್ರಮ್ ಇನ್ಕಮ್ ಫ್ರಮ್ ಅಬ್ರಾಡ್ ಆ್ಯಡ್ ಆಗಿರುತ್ತೆ. ಸೊ ಆಫ್ ಎ ಕಂಟ್ರಿ ಇನ್ಕ್ಲೂಸಿವ್ ಆಫ್ ಡಿಪ್ರಿಸಿಯೇಷನ್ ಬಿಕಾಸ್ ಜಿ ಇರೋದ್ರಿಂದ ಡ್ಯೂರಿಂಗ್ ಪೀರಿಯಡ್ ಆಫ್ ಆನ್ ಅಕೌಂಟಿಂಗ್ ಇಯರ್. ಈಸಿಯಾಗಿ ಬರಿಬೋದು, ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಜಿ ಅಂದರೆ ಗ್ರಾಸ್ ಆ್ಯಡ್ ಆಗಿರುತ್ತೆ ಡಿಪ್ರಿಸಿಯೇಷನಲ್ಲಿ. ದೆನ್ ಎನ್ ಅಂದರೆ ನ್ಯಾಷನಲ್. ಸೊ ನ್ಯಾಷನಲ್ ಅಂದಿದ ತಕ್ಷಣ ನೀವು ಡೊಮೆಸ್ಟಿಕ್ ಟೆರಿಟರಿ ಬರೆಯೋಕ್ಕಾಗಲ್ಲ, ನ್ಯಾಷನಲ್ ಟೆರಿಟರಿ ಬರೀತೀರಾ. ನ್ಯಾಷನಲ್ ಟೆರಿಟರಿ ಅಂತ ಹೇಳಿದ್ರೆ ಎನ್ ಎಫ್ ಐ ಎ ಆ್ಯಡ್ ಆಗಿದೆ. ಕ್ಲಿಯರ್? ಇದಕ್ಕೆ ಫಾರ್ಮುಲಾ ಏನು ಬರಿಬೇಕು, ಜಿ ಎನ್ ಪಿ ಜಸ್ಟ್ ಜಿ ಡಿ ಪಿ ಪ್ಲಸ್ ಏನು ಆ್ಯಡ್ ಆಗಿದೆ ಅಂತ ಹೇಳಿದ್ರೆ ಎನ್ ಎಫ್ ಐ ಬರೀಬಿಡಿ. ಅಗೇನ್ ಎನ್ ಎನ್ ಪಿಗೆ ಎನ್ ನೆಟ್. ಓಕೆ, ಸೊ ನೆಟ್ ಬರೆದಾಗ ನೀವೇನಾಗುತ್ತೆ ಇಲ್ಲಿ ಜಿಗೆ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಏನನ್ನು ಆ್ಯಡ್ ಮಾಡ್ತೀರಾ, ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿದ್ರೆ ಒಂದು ಫಾರ್ಮುಲಾ ಬಂತು. ನೆಕ್ಸ್ಟು ಜಿ ಎನ್ ಪಿ ಅಟ್ ಮಾರ್ಕೆಟ್ ಪ್ರೈಸಲ್ಲಿ. ಸೊ ಮಾರ್ಕೆಟ್ ಪ್ರೈಸ್ ಫ್ಯಾಕ್ಟರ್ ಕಾಸ್ಟ್ ಏನು ಆ್ಯಡ್ ಮಾಡ್ತೀರಾ, ಜಸ್ಟ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಜಿ ಎನ್ ಪಿ ಸಿಗುತ್ತೆ. ಸೊ ಈ ಫಾರ್ಮುಲಾ ತಿಳ್ಕೊಂಡಷ್ಟು ನಿಮಗೆ ಬೇರೆ ಒಂದು ಕ್ಯಾಲ್ಕುಲೇಷನ್ ಕ್ವಶನ್ ಇದೆಯಲ್ಲ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಎನ್ ಎನ್ ಪಿ. ಸೊ ನೀವೇ ಹೇಳ್ತೀರಾ ಅಂತ ಅನ್ಕೋತೀನಿ ಆನ್ಸರ್. ಎನ್ ನೆಟ್, ಸೊ ಮೈನಸ್ ಡಿಪ್ರಿಸಿಯೇಷನ್, ಅಗೇನ್ ಎನ್ ನ್ಯಾಷನಲ್ ಟೆರಿಟರಿ. Simple. Okay, so it refers to the market value of final goods and services produced within national territory of a country exclusive of depreciation. Net andre minus depreciation, n andre national territory. So formula ಬರೋಣ. NNP at market price, GNP, G ಇಲ್ಲಿ n. ಸೊ n ಬರಬೇಕು ಅಂದರೆ ನಾವೇನನ್ನ ಮೈನಸ್ ಮಾಡಬೇಕು, ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಬೇಕು, ಜಿ ಡೊಮೆಸ್ಟಿಕಲ್ಲಿ. ಸೊ ಅಗೈನ್ ಇಲ್ಲಿ ಫ್ಯಾಕ್ಟರ್ ಕಾಸ್ಟ್ ಏನನ್ನ ಆ್ಯಡ್ ಮಾಡ್ತೀವಿ, ಎಂ ಪಿ ಬರಬೇಕು ಅಂತ ಹೇಳಿದ್ರೆ ಎನ್ ಐ ಟಿಯನ್ನು ಆ್ಯಡ್ ಮಾಡ್ತೀವಿ. ಸೊ ಹಾಗೆ ಎನ್ ಎನ್ ಪಿ ಜಿ ಡಿ ಪಿ ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಮೈನಸ್ ಡಿಪ್ರಿಸಿಯೇಷನ್ ಮಾಡೋದ್ರಿಂದ ನಮಗೆ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ. ಓಕೆ, ಸೊ ಹೀಗೆ ಎನ್ ಎನ್ ಪಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಎನ್ ಪಿ ಅಟ್ ಫ್ಯಾಕ್ಟರ್ ಕಾಸ್ಟನ್ನು ನಾವು ಏನಂತ ಹೇಳ್ತೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ 4 ಆಲ್ರೆಡಿ ಕಲ್ತಿದ್ದೀರಾ, ಸೇಮ್ ಸೆಂಟೆನ್ಸನ್ನು ಬರಿತಾ ಇದ್ದೀರಾ. ಸೊ ಈ ಎರಡನ್ನು ಹೇಗೆ ಬರೆಯೋದು, ಪರ್ಸನಲ್ ಇನ್ಕಮ್ ಆ್ಯಂಡ್ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಪರ್ಸನಲ್ ಇನ್ಕಮ್ ನಿಮಗೆ ಬರುವಂತಹ ಪರ್ಸನಲ್ ಇನ್ಕಮ್ ಆಗಿರುತ್ತೆ. ಪರ್ಸನಲ್ ಇನ್ಕಮ್ ವರ್ಡ್ ನೋಡಿದ ತಕ್ಷಣ ಬರಿಬೋದು. ಸೊ ಇಟ್ ರೆಫರ್ಸ್ ಟು ದ ಟೋಟಲ್ ಇನ್ಕಮ್ ರಿಸೀವ್ಡ್ ಬೈ ಇಂಡಿವಿಜುವಲ್ಸ್, ಅಂದರೆ ನಾವು ಆಫ್ ಎ ಕಂಟ್ರಿ ಫ್ರಮ್ ಆಲ್ ದ ಸೋರ್ಸಸ್ ಬಿಫೋರ್ ಪೇಯಿಂಗ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಟ್ಯಾಕ್ಸನ್ನು ಪೇ ಮಾಡೋದಕ್ಕೂ ಮುಂಚೆ ನಮಗೆ ಬೇರೆ ಬೇರೆ ಸೋರ್ಸಸ್ ಇರುತ್ತೆ, ಆ ಸೋರ್ಸಸ್ಸಿಂದ ಬರುವಂತಹ ಇನ್ಕಮ್ ಆಗಿರುತ್ತೆ. ಸೊ ಒಂದು ಸ್ಯಾಲ್ರಿ ಆಗಿರ್ಬೋದು, ಅಥವಾ ಇನ್ನೊಂದೇನೋ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಅಥವಾ ರೆಂಟ್ ಬರೋದು. ಸೊ ಇದನ್ನೆಲ್ಲ ಸೋರ್ಸಸ್ಸಿಂದ ಬರೋ ಇನ್ಕಮನ್ನು ನಾವು ಪರ್ಸನಲ್ ಇನ್ಕಮ್ ಅಂತ ಹೇಳ್ತೀವಿ. ಇಲ್ಲಿ ಏನನ್ನ ಮೈನಸ್ ಆಗಿರಲ್ಲ, ಪರ್ಸನಲ್ ಇನ್ಕಮ್ ಟ್ಯಾಕ್ಸನ್ನು ಮೈನಸ್ ಮಾಡಿರೋದಿಲ್ಲ. ಸೊ ಇದಕ್ಕೆ ಫಾರ್ಮುಲಾ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಸೊ ನ್ಯಾಷನಲ್ ಇನ್ಕಮಲ್ಲಿ ಕಾರ್ಪೊರೇಟ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕಾಗುತ್ತೆ ಆ್ಯಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟನ್ನು ಅಡಿಷನ್ ಮಾಡಿ
ದೆನ್ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ಗಳನ್ನು ಮೈನಸ್ ಮಾಡಬೇಕು, ಬಿಕಾಸ್ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ಗಳು ಯಾವುದೇ ರೀತಿ ಲಾಭದಾಯಕವಾಗಿರೋದಿಲ್ಲ. ಹಾಗೆ ಟ್ರಾನ್ಸ್ಫರ್ ಪೇಮೆಂಟ್ಸ್. ಸೊ ಈ ಟ್ರಾನ್ಸ್ಫರ್ ಪೇಮೆಂಟ್ ಅಂದರೆ ಏನು, ಕಾರ್ಪೊರೇಟ್ ಟ್ಯಾಕ್ಸ್, ಸೋಷಿಯಲ್ ಸೆಕ್ಯೂರಿಟಿ, ಇದನ್ನೆಲ್ಲ 1 ಮಾರ್ಕ್ಸಲ್ಲಿ ಕೇಳುವಂತಹ ಕ್ವಶನ್. ಸೊ ಈ ಫಾರ್ಮುಲಾವನ್ನು ನೋಡಿಕೊಂಡು ಈ ಸಿಂಪಲ್ ಮೀನಿಂಗಿಗೆ ನೀವು ಬರಿಬೇಕಾಗುತ್ತೆ. ಸೊ ಪರ್ಸನಲ್ ಇನ್ಕಮ್ ಅಂದ್ರೆ ಏನು, ಎಲ್ಲ ಟೋಟಲ್ ಇನ್ಕಮ್ ಆಗಿರುತ್ತೆ ಬಿಫೋರ್ paying personal income tax. Simple. So next and last one, personal disposable income. It refers to the amount of disposable income available to individuals after paying what? Personal income tax. So personal income income ಅಂದ್ರೆ ಏನು, ಬಿಫೋರ್ ಪೇಯಿಂಗ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅವನ ಹತ್ರ ಏನು ಇನ್ಕಮ್ ಇರುತ್ತೆ ಎಲ್ಲ ಸೋರ್ಸಸ್ಸಿಂದ ಬಂದಿರೋದು ಅದನ್ನು ನಾವು ಪರ್ಸನಲ್ ಇನ್ಕಮ್ ಅಂತ ಹೇಳ್ತೀವಿ. ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಅಂತ ಹೇಳಿದ್ರೆ ಏನನ್ನ ಮೈನಸ್ ಮಾಡಬೇಕು, ಪರ್ಸನಲ್ ಟ್ಯಾಕ್ಸಸ್ ಆಲ್ರೆಡಿ ಪೇ ಮಾಡಿ ಆಗಿದೆ, ಅದರಲ್ಲಿ ಉಳಿದಂತಹ ಅಮೌಂಟ್. ಸೊ ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ 10,000 ನಿಮಗೆ ಪರ್ಸನಲ್ ಇನ್ಕಮ್ ಬರುತ್ತೆ ಅಂದ್ಕೊಳ್ಳೋಣ. ಸೊ ಪರ್ಸನಲ್ ಇನ್ಕಮ್ ನಿಮಗೆ 10,000ಅಲ್ಲಿ ನೀವು ಪರ್ಸನಲ್ ಟ್ಯಾಕ್ಸ್ ಅಂತ ಒಂದು 8,000 ನೀವು 2,000 ನೀವು ಪರ್ಸನಲ್ ಟ್ಯಾಕ್ಸ್ ಆಗಿ ನೀವು ಪೇ ಮಾಡಿದ್ರೆ ಉಳಿಯೋದೆಷ್ಟು 8,000. ಆ 8,000 ನಾವು ನನ್ನ ಬಳಿ ಇರೋದೆ ನಾನು ಅದನ್ನು ಡಿಸ್ಪೋಸಿಬಲ್ ಅಂದರೆ ಇನ್ಕಮ್ಮನ್ನು ನಾನು ಖರ್ಚು ಮಾಡೋದಕ್ಕೆ ಉಳಿಸ್ಕೊಂಡಿರೋ ಅಮೌಂಟ್ ಅಂತ ಅದು. ಓಕೆ, ಸೊ ಅದನ್ನು ನಾವು ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಅಂತ ಹೇಳ್ತೀವಿ. ಸೊ PDI ಈಕ್ವಲ್ಸ್ PI ಮೈನಸ್ ಪರ್ಸನಲ್ ಟ್ಯಾಕ್ಸಸ್. ಹೀಗೆ ಸಿಂಪಲ್ ಆನ್ಸರನ್ನು ನೀವು ಬರೆದು ಯಾವುದೇ ಮಿಸ್ಟೇಕ್ ಇಲ್ದಲೇ ಕರೆಕ್ಟಾಗಿ 6 ಮಾರ್ಕ್ಸನ್ನು ತೊಗೋಬೋದು. ಸೊ ತುಂಬ ಜನ ಮಕ್ಕಳು ಏನು ಮಾಡ್ತಾರೆ, GDPಗೂ ಅದೇ ಬರೀತಾರೆ, NDPಗೂ ಅದೇ ಬರೀತಾರೆ, ಎನ್ ಅಂದ್ರೇನು, G ಅಂದ್ರೇನು ತುಂಬ ಕನ್ಫ್ಯೂಷನಲ್ಲಿರ್ತಾರೆ. ಸೊ ಹೀಗೆ 3-4ಕ್ಕೂ ನೀವು ಒಂದೇ ಸೆಂಟೆನ್ಸನ್ನು ಯೂಸ್ ಮಾಡಿ ಎಲ್ಲಿ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಚೇಂಜ್ ಮಾಡಿ ಬರೆಯೋದ್ರಿಂದ ಈಸಿಯಾಗಿ ನೀವು ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಮ್ಯಾಮ್ ಇಷ್ಟನ್ನು ಮಾತ್ರ ನಾನು ಬರೆದ್ರೆ 6 ಮಾರ್ಕ್ಸ್ ಬರುತ್ತಾ ಅಂತ ಹೇಳಿದರೆ, ಅಫ್ಕೋರ್ಸ್ ಇಲ್ಲೇನು ಸ್ಲೈಡ್ಸಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಇದನ್ನು ಮಾತ್ರ ಬರೀರಿ ವಿತ್ ಓನ್ಲಿ ಒಂದು ಫಾರ್ಮುಲಾವನ್ನು ಬರೆದು ಈ ಸೆಂಟೆನ್ಸನ್ನು ಬರೆಯೋದ್ರಿಂದ ನಿಮಗೆ ಪಕ್ಕಾ 6 ಮಾರ್ಕ್ಸ್ ಅಂತೂ ಕೊಡ್ತಾರೆ. ಓಕೆ, ಹಾಗಂತ ಈ ಮಾರ್ಕೆಟ್ ಪ್ರೈಸ್, ಫ್ಯಾಕ್ಟರ್ ಕಾಸ್ಟ್, ಡೊಮೆಸ್ಟಿಕ್ ಇದನ್ನು ಬರಿಬೇಕಾ ಅಂತ ಹೇಳಿದರೆ ಇಲ್ಲ, ಇದು ನಿಮ್ಮ ಅಂಡರ್ಸ್ಟ್ಯಾಂಡ್ಗೋಸ್ಕರ ನಾನು ಕೊಟ್ಟಿರೋದು. ಈ 3 ಅರ್ಥ ಆದರೆ ಉಳಿದ 6 ನೀವು ಅರ್ಥ ಮಾಡಿಕೊಂಡು ಬರಿಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ವಿಡಿಯೋ, ಅರ್ಥ ಆಗಿತ್ತಾ ಅಂತ. ಓಕೆ, ಥ್ಯಾಂಕ್ ಯು.